ಸ್ಪೆಷಲ್ ಲಸ್ಸಿ ನೋಡ್ರಿದ ಕಾಶಿದ ದಿವಸ ಬರೀ ನೋಡ್ತಿದ್ದು ಬರ್ಬೇಕಂತ ಭಾಳ ಆಸೆ ಐತ್ರಿ ಇಲ್ಲಿ. ಬಟ್ ಈಗ ಬಂದು ಆಸೆ ಫಿಲ್ ಆಗೈತಿ ನೋಡ್ರಿ. ಮಸ್ತ್ ಅನ್ಸತೈತಿ, ಒಂಥರ ಶಾಂತ ಐತಿ ಫುಲ್ಲ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾವು ಈಗ ಹೊಂಟು ಕಾಶಿ ವಿಶ್ವನಾಥ ಟೆಂಪಲ್ಗೆ. ಜಲ್ದಿ ಹೋಗ್ಬೇಕಿತ್ತು ಬಟ್ ಭಾಳ ಲೇಟ್ ಆಯ್ತು. ಬಟ್ ಎಷ್ಟೈತಿ ನಾಷ್ಟ ಮಾಡ್ಕೊಂಡು ಹೋಗ್ತು ನೋಡ್ರಿ. ಕ್ಲೌಡ್ ಹೆವಿ ಐತಿ. ಇದು ಆ್ಯಕ್ಚುಲಿ ಟೆಂಪಲ್ ರೋಡ್ ಇದೆ. ಇಡ್ಲಿ ಆರ್ಡರ್ ಮಾಡಿದ್ದೆವು. ಬಿಲ್ ನೋಡ್ರಿ ಎಷ್ಟು ಮಾಡಿದಾನು. 150 ಟಿಕೆಟ್ 2 ಪ್ಲೇಟ್ ಇಡ್ಲಿ ತೊಗೊಂಡು ಅಷ್ಟ. ನಮ್ಮ ಸೈಡ್ ಆಗಿದ್ರು 150 ರೂಪಾಯಿದಾಗ ಇಬ್ಬರು ಜಿಗಿರಾಡಿ ಊಟ ಮಾಡ್ತಿದ್ವಿ ನಾವು. ಮತ್ತು ಜೈ ಜೈ ಮಹಾಕಾಲ್ ಟೆಂಪಲ್ ರೋಡ್ದಾಗ ಬಂದು ನೋಡ್ರಿ. ಈಗ ಮಹಾಕಾಲ್ ಹಾಕಿದಾರು ಹನಿ ಮೇಲೆ. ಪೂಜೆ ಸಾಮಾನೆಲ್ಲ ತೊಗೊಳತ್ತ ನೋಡ್ರಿ. ಈಗ ಹೋಗಕ್ಕ ಮೊಬೈಲ್ ಗಿಬೈಲ್ ಏನೂ ಒಯ್ದಂಗಂತ ಒಳಗೆ ಇಲ್ಲೈತೆ ನೋಡ್ರಿ. ಮೊಬೈಲ, ಕೀ ಮತ್ತು ಬ್ಯಾಗ ಒಟ್ಟು A to Z ವಾಚ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಏನು ತೊಗೊಂಡು ಹೋಗೋದಂಗೆ ಒಳಗೆ ಎಲ್ಲ ಹ್ಯಾಂಡ್ ಓವರ್ ಮಾಡಬೇಕು. ಕಾಶಿ ವಿಶ್ವನಾಥ್. ಹಾಂ ಸರ್. ಮಂದಿರ ಅಂದ್ರೆ ಹಾಂ ಟೀಕೆ ಭಯ ಟೀಕೆ. ಹಿಂಗೆ ನೋಡ್ರಿ ಇಲ್ಲಿ ಹೋಗೋ ದಾರಿ ಒಳಗೆ ಹೋಗೋದು. ಅಲ್ಲಿ ಹೋಗಿ ಗೋರ್ಮೆಂಟ್ ಲಾಕರ್ ಅದಾವಂತ. ನೀವು ಬಂದಾಗ ಗೋರ್ಮೆಂಟ್ ಲಾಕರ್ಗೇನು ಕೊಡ್ರಿ. ಬ್ರೋಕರ್ದು ಇರ್ತಾರೋ ಬಟ್ ಅವ್ರ ಕೈಯಾಗ ಏನು ವ್ಯಾಲ್ಯೂಬಲ್ ಮಟೀರಿಯಲ್ ಕೊಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಳಗೆ ಗೋರ್ಮೆಂಟ್ ಲಾಕರ್ ಇರ್ತಾವಂತ, ಅದು ತೋರಿಸ್ತೀನಿ ನಿಮಗೆ ಬರ್ರಿ. ಇಲ್ಲಿಂದ ಬಂದಮೇಲೆ ಇಲ್ಲಿ ಗೋರ್ಮೆಂಟ್ ಅದೈತೆ ನೋಡ್ರಿ. ಫ್ರೀ ಶೂಸ್ ಆ್ಯಂಡ್ ಸ್ಟ್ಯಾಂಡ ಶೂಸ್ ಇಲ್ಲೇ ಬರೋದು. ಇಲ್ಲಿ ಬಂದ ಇಲ್ಲಿ ಚಪ್ಪಲದು ಕೊಡಬೇಕು. ಮುಂದೆ ಮೊಬೈಲ್ದು ಇರ್ತೈತಿ. ಈ ಥರ ಒಳಗೆ ಬರೋದು ನೋಡ್ರಿ. ನೀವು ಇಲ್ಲೇ ಈ ಥರ ಒಳಗೆ ಬಂದ ಇಲ್ಲಿ ಈ ಥರ ನಂಬರ್ಸ್ ಇರ್ತಾವೆ. ನೀವು ನಂಬರ್ ನೆನಪಿಟ್ಕೊಂಡು ಇಲ್ಲಿ ಚಪ್ಪಲ್ ಇಟ್ಟು ಹೋಗಿಬಿಡೋದು. ನೀನು ಇಡು ಇಲ್ಲಿ ಬಾಜು. ನಾ ಬಿಡ್ತೀನಿ ಬಿಡು. ಚಪ್ಪಲ್ ಬಿಡ. ಓಕೆ 201 202 ಓಕೆ ನಡಿ. ಸ್ಟೇಟ್ ಒಳಗೆ ಹೋಗ್ತಿಲ್ಲ ಈ ಥರ ಕ್ಯೂ ಹಚ್ಚೋದು. ಇಲ್ಲಿ ನಂಬರ್ ಸಿಗ್ತೈತಿ. ಇಲ್ಲಿ ಮುಂದೆ ಹೋದ್ಮೇಲೆ ಮೊಬೈಲ್ ಹಾಕೋರು ಐತಂತ ಅಲ್ಲಿ ಮೊಬೈಲ್ ಇಟ್ಟ ಈ ಸೈಡ್ದಿಂದ ಹೋಗ್ಬೇಕು ನೋಡ್ರಿ. ಇಲ್ಲಿ ಕುಡಿ ನೀರಿನೆಲ್ಲ ವ್ಯವಸ್ಥೆ ಐತಿ ನಿಮ್ಗೆ. ಈ ಸೈಡ್ದಿಂದ ಹೋಗಿ ಮೊಬೈಲ್ ಇಡಕ್ಕೆ ಇಲ್ಲಿ ಐತಂತ. ಇಲ್ಲೇ ಮೊಬೈಲ, ವಾಚ, ಗೀಚ, ಚಾವಿ ಗಿವಿ ಏನೇನು ಇರ್ತಾವೆಲ್ಲ A to Z ಇಲ್ಲೇ ಇಟ್ಟು ಬರಬೇಕು. ಇಲ್ಲೈತೆ ನೋಡ್ರಿ ಎಲ್ಲ ಇಡೋದು. ನಿಮ್ಗೆ ಕೂಪನ್ ಕೊಡ್ತಾರೆ ಅನ್ನಿಸ್ತೈತಿ ಅವ್ರು. ಮೇ ಬಿ ನಂಬರ್ ಹಾಕಿ. ಈಗ ಜಸ್ಟ್ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ನೋಡ್ರಿ. ಕರೆಕ್ಟ್ 11 ಗಂಟೆಗೆ ಹೋಗಿದ್ದು. ಈಗ ಬರೋಬ್ಬರ ಟೈಮ್ 1 ಗಂಟೆ ಆಗೈತಿ. ಈಗ ಹೊರಗೆ ಬಂದು ಮಸ್ತ್ ಅಂದ್ರೆ ಮಸ್ತ್ ಐತಿ. ಯಾವಾಗ ಬಿಸಿಲು ಮಾತ್ರ ಹೆವಿ ಅಂದ್ರೆ ಹೆವಿ ಬಿಸಿಲು ಐತಿ ನೋಡ್ಬೋದು ನೀವು. ಒಳಗೆ ಆದಷ್ಟು ಜಲ್ದಿ ಬರ್ರಿ ನೀವು. ನಮ್ದು ಇವತ್ತು ಭಾಳ 11 ಗಂಟೆಗೆ ನಂಬರ್ ಹಚ್ಚಿದ್ವು ನಾವು. ನೀವು ಯಾವಾಗ ಒಂದು 8:30 9 ಗಂಟೆಗೆ ಬಂದ್ರಂತೂ ಭಾಳ ಚಲೋ. 10:00 ನೋಡ್ಕೊಂಡು ನಿಮ್ಗೆ ದರ್ಶನ ಆಗಿಬಿಡ್ತೈತಿ ಪೂರ್ತಿ. ಮಾರ್ನಿಂಗ್ ಕ್ರೌಡು ಜಾಸ್ತಿ ಇರೋಂಗಿಲ್ಲ. ಹೆಂಗಿದ್ರು ಟೈಮ್ ಹೋಗಿತ್ತು ನೋಡ್ರಿ. ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ಬೇಕಂತ 1 ಗಂಟೆ ಆಗಿತ್ತು. ಊಟ ಮಾಡ್ಕೊಂಡು ರೂಮ್ಗೆ ಹೋಗ್ಬೇಕಂತ ಇಲ್ಲೇ ಊಟ ಮಾಡೋದಿದ್ದು. ಊಟ ಆರ್ಡರ್ ಹಾಕಿದ್ದು 4 ಚಪಾತಿ, ಬಾಜಿ, ಬಟಾಟ ಬಾಜಿ ಎಲ್ಲ ಕೊಟ್ಟಾರು. 100 ರೂಪಾಯಿ ತಾಲಿ ಎಲ್ಲರಿಗೂ ರೀ. ಈಗ ನಾವು ಗಂಗಾ ಆರತಿ ಮಾಡೋ ಪ್ಲೇಸಿಗೆ ಹೊಂಟು. 6 ಗಂಟೆಗೆ ಚಾಲೂ ಆಗ್ತೈತಿ ಅಂತ ಗಂಗಾ ಆರತಿ. ಇದು ಘಾಟಿಗೆ ಇನ್ನೊಂದು ಹೆಸರು ಐತಿ, ದಶ್ವಮೇಧ ಘಾಟ್ ಅಂತ ಐತಿ. ಹೆವಿ ಕ್ರೌಡ್ ಐತಿ, ಫುಲ್ ಮಂದಿ ಹೊಂಟಾರು ನೋಡ್ಬೇಕು. ಗಂಗಾ ಆರತಿ 6 ಗಂಟೆಗೆ ಸ್ಟಾರ್ಟ್ ಆಗ್ತಿದ್ದಿಲ್ಲ, ಅದಕ್ಕೆ ಎಲ್ಲರೂ ಈಗ ಹೊಂಟಾರು.
ಐತೆ ಅಂತ, ಲಸ್ಸಿನೂ ಅಲ್ಲಂತ, ಬಟ್ ದಹಿ ಹಾಕಿ ಏನೋ ಮಾಡಿರ್ತಾರಂತ. ನೋಡೋಣ ತಡ್ರಿ ಹೆಂಗೈತಿ ಟೇಸ್ಟ. ಹೆಂಗೈತೋ ಟೇಸ್ಟ? ಚಲೋ ಐತೆ. ಇಲ್ಲಿ ಈ ಹೋಗುತ್ತೆ ರೋಡ್ನಾಗ ತಿನ್ನೋ ಒಂದು ಐಟಮ್ ಭಾಳ ಅಂದ್ರೆ ಭಾಳ ಇರ್ತೈತಿ ರೀ. ವಡ, ದಹಿ ವಾಟಿ, ಏನೇನೋ ಇರ್ತಾವೆ. ಅಲ್ಲಿ ನೋಡಿ ದೋಸೆ ಹಾಕತ್ತಾರ, ನೋಡ್ಬೋದು ನೀವು. ದೋಸೆ, ವಡ, ಈ ಲೈನ್ ಪೂರ್ತಿ ತಿನ್ನೋದು ಐಟಮ್ ಅಂದ್ರೆ ಭಾಳ ಐತಿ. ಘಾಟ ಎಂಟ್ರೆನ್ಸ್ ಇದೆ ನೋಡ್ರಿ. ದಿವಸ ಬರೀ ನೋಡ್ತಿದ್ದು ಬರ್ಬೇಕಂತ ಭಾಳ ಆಸೆ ಐತ್ರಿ ಇಲ್ಲಿ. ಬಟ್ ಈಗ ಬಂದು ಆಸೆ ಫುಲ್ಫಿಲ್ ಆಗೈತಿ ನೋಡ್ರಿ. ಮಸ್ತ್ ಅನ್ಸೋದೈತಿ, ಶಾಂತ ಐತಿ ಫುಲ್ಲ. ಗಂಗಾ ಆರತಿ ಆಗೋ ಪ್ಲೇಸ್ ಇದೆ ನೋಡ್ರಿ. ಅಲ್ಲಿ ನೋಡ್ಬೋದು ಪೂಜೆ ಮಾಡತ್ತಾರ. ಪೂಜೆ ನಡೆದೈತಿ. ಆ ಸೈಡ್ ಏನೇನು ಒಂಟಿ ಗಿಂಟಿ ಏನೋ ಭಾಳ ಅದಾವು, ನೋಡ್ಬೋದು ಇಲ್ಲಿ. ಗಂಗಾ ಆರತಿ ಸ್ಟಾರ್ಟ್ ಆಗ್ತಿದೆ. ಈಗ ರೆಡಿ ಮಾಡತ್ತಾರೆ ಎಲ್ಲ ಪೂಜೆಗೆ. ಮತ್ತು 20 ಮಿನಿಟ್ಸ್ ಸ್ಟಾರ್ಟ್ ಆಗ್ತಿದೆ ಅಂತ ನೋಡ್ಬೋದು ನೀವು. ಅಲ್ಲಿ ಎಲ್ಲ ರೆಡಿ ಮಾಡ್ತಾರೆ, ಲೈಟ್ ಹೆಚ್ಚಿದಾರು. ಲೈಟ್ ಹಾಕ್ತದವ ಅಲ್ಲೇ ಗಂಗಾ ಆರತಿ. ಘಾಟ್ ಅಂದ್ರೆ ಇದೆ ನೋಡ್ರಿ. ಇಲ್ಲಿಂದ ಇಲ್ಲೇನು ಬೆಂಕಿ ಹಚ್ಚಿದಾರಲ್ಲ ಮ್ಯಾಲೆ, ಇಲ್ಲಿಂದ ಹೆಣ್ಗಳಿಗೆ ಪೂಜೆ ಮಾಡಿ ಬೆಂಕಿ ಹಚ್ಚಕ್ಕೆ ಕೊಳ್ಳಿ ಕೊಡ್ತಾರೆ. ಇಲ್ಲಿಂದ ಬೆಂಕಿ ಕೊಳ್ಳಿ ಅದನ್ನು ತೊಗೊಂಡೋಗಿ ಇಲ್ಲೆಲ್ಲ ಬೆಂಕಿ ಹಚ್ತಾರೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಪೂರ ಬೆಂಕಿ ಹಚ್ಚಿದಾರೆ ಇಲ್ಲಿ ಹೆಣ್ಗಳಿಗೆಲ್ಲ. ಹೆಣ ಅಂತೂ ಲೆಕ್ಕ ಇಲ್ರಿ, ಇಲ್ಲಿ ಲೆಕ್ಕ ಇಲ್ದ ಬಂದು ಬಿದ್ದಿರ್ತಾವೆ. ಡೈಲಿ ಎರಡು ಸುಡ್ತಾರೆ ಗೊತ್ತಿಲ್ಲ. ಇಲ್ಲಿಂದ ಪೂಜೆ ಮಾಡಿ ಇಲ್ಲಿ ಕೊಡ್ತಾರೋ. ಇದೆ ನೋಡ್ರಿ ಇಲ್ಲಿ ನಿಕಾರ್ನಿಕ್ ಘಾಟದ ಪೂರ ಈ ಆ ಸೈಡಿಂದನೇ ಬರೋದಿರ್ತೈತಿ. राम नाम राम नाम राम नाम राम नाम राम नाम राम नाम. ಇಷ್ಟ ನೋಡ್ರಿ. ಅಂದ್ರೆ ಇಲ್ಲಿ ಬಂದ ಕೂಡಲೇ ನಿಮ್ಗೊಂದು ಏನೋ ಒಂದು ಅರ್ಥ ಆಕೈತಿ. ನೀವಾಗೆ ಬರಬೇಕು ಅಂದಾಗ ಫೀಲ್ ಆಕೈತಿ ಅದು ಏನಂತ. ಬಟ್ ಲೈಫ್ದಾಗ ಮಾತ್ರ ಏನೂ ಇಲ್ಲ. ಇರುವ ದಿನ ಖುಷಿಯಾಗಿರ್ಬೇಕು. ಲೈಫ್ ಅಂದ್ರೆ ಇಷ್ಟ ನೋಡ್ರಿ, ಇದ್ರಾಗ ಏನೂ ಇಲ್ಲ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ, ನೀ ಇರುವುದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರುವುದು 3 ದಿವಸ. ನಾವು ಮಣಿಕಾರ್ನಿಕ್ ಘಾಟ್ ಎಲ್ಲ ಮುಗಿಸ್ಕೊಂಡು ಈಗ ಗಂಗಾ ಆರತಿ ಮಾಡಿಕೊಡೆ ಹೊಂಟು ನೋಡ್ರಿ. ಇಲ್ಲಿಂದ ಏನಲ್ಲಿ ಲೈಟ್ಸ್ ಎಲ್ಲ ಕಾಣಿಸತ್ತಾರಲ್ಲ, ಅಲ್ಲೇ ಗಂಗಾ ಆರತಿಗೆ ಆಗೋ ಪ್ಲೇಸ್ ಅದ.
ಆದ್ರೆ ಇಲ್ಲಿ ಬೋಟ್ದಾಗ ಇಲ್ಲೆಲ್ಲ ಇವ್ರು ಇರ್ತಾರೋ ಬ್ರೋಕರ್ಗಳ ಬೋಟ್ದಾಗ ಅಲ್ಲಿ ಹೋಗಿ ಬೋಟ್ ಸ್ಟಾಪ್ ಮಾಡ್ತಾರಂತ. ಇದಕ್ಕೆ 200 ರುಪೀಸ್ ಅಂತ ಈ ಬೋಟಿಗೆ. ಅದು ಗಂಗಾ ಆರತಿ ಮುಗಿದ್ಮೇಲೆ ಪೂರ ಘಾಟ್ ಎಲ್ಲ ಸುಸ್ತಾಕ್ತಾರಂತ ಆ ಸೈಡ್ದಿಂದ ಈ ಸೈಡ್ ತನ. ಸೊ 200 ಅಂತ ಇದಕ್ಕೆ. ಮತ್ತು 100 ರೂಪಾಯಿ ಅಂತ ಓನ್ಲಿ ಬರೀ ಘಾಟ್ ಅಷ್ಟು ಸುಸ್ತಾಸ್ತಾರೆ ನಿಮ್ಮನ್ನೆಲ್ಲ ಸೈಡ ಪೂರ ಆ ಸೈಡ್ದಿಂದ ಈ ಸೈಡ್ ತನ. ನಾವು ಇದ್ರೊಳಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆವು, ಚಲೋ ಅನಿಸ್ತೈತಿ ಅಂತ. ನೋಡೋಣ ಈಗ ನಾವು ಬೋಟ್ ಒಳಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಬೋಟ್ ಹಚ್ಕೊಂತು ನೋಡ್ರಿ, ಇನ್ನೊಂದು 5 ನಿಮಿಷ ಬಿಡ್ತಾನೆ ಈಗ ಬೋಟ. ನೋಡೋಣ 200 ರೂಪಾಯಿ ವಸೂಲಿ ಆಗ್ತೈತಿ ಇಲ್ಲೋ ಗೊತ್ತಿಲ್ಲ. ಒಟ್ಟು ಬಂದು ಹಚ್ಕೊಂತು ಗಂಗಾ ಆರತಿ ಒಂದು ತೋರಿಸಿ ಎಲ್ಲ ಇದನ್ನದು ಎಲ್ಲ ಪೂರ ಕವರ್ ಮಾಡ್ತೀನಿ ಅಂತ ಹೇಳಿದಾರು. ಲೈಫ್ ಜಾಕೆಟ್ ಕೊಟ್ಟಾಗ ಲೈಫ್ ಜಾಕೆಟ್ ಆಯ್ತು ನೋಡ್ರಿ ಬೋಟ ನೋಡ್ಬೋದು ನೀವು ಇಲ್ಲಿಂದ. ಇಲ್ಲಿಂದ ನೋಡ್ರಿ ವ್ಯೂ ಹೆಂಗನ ಐತಿ ಕಾಶಿ ಘಾಟದ. ಎಲ್ಲ ಬೋಟ್ನು ಅಲ್ಲಿ ಗಂಗಾ ಆರತಿ ಬಂದು ಜಮಾ ಆಗ್ತಾವ್ರಿ. ಈಗ ಅಲ್ಲಿ ಗಂಗಾ ಆರತಿ ಇಲ್ಲಿಂದ ಅಲ್ಲಿ ಲೈಟ್ ಹಚ್ಚಿರ್ತಾರಲ್ಲ, ಲೈಟಿಂಗ್ ಐತೆ ಅಲ್ಲಿ ಬರ್ತಾರೋ. ಗಂಗಾ ಆರತಿ ಕಂಪ್ಲೀಟ್ ಆದ್ಮೇಲೆ ಅಲ್ಲಿಂದ ಘಾಟ್ ಎಲ್ಲ ತಿರುಗಾಡಕ್ಕೆ ಹೋಗೋದು ಆ ಕಡೆ ಈ ಕಡೆ ನೀರಾಗ ಸ್ಟಾರ್ಟ್ ಆಗ್ತೀಗ. ಪಬ್ಲಿಕ್ ಗಂಗಾ ಆರತಿ ಒಳಗೆ ನಮ್ದು ಇನ್ನೂ ಬೋಟ್ ಸ್ವಲ್ಪ ದೂರ ಐತಿ ನೋಡ್ರಿ. ಅಲ್ಲಿ ಇಲ್ಲಿಂದ ಕಣ ಐತಿ, ಎಲ್ಲ ರೆಡಿಯಾಗೈತಿ ಗಂಗಾ ಆರತಿಗೆ. चढ़ गया
ನೋಡ್ಬೋದು ಇಲ್ಲಿ ಹೋಟೆಲ್ ಎರಡು ಜನ ಪ್ರಯತ್ನ ಮಾಡಿ ಮುಂದೆ ತೊಗೊಂಡು ಬಂದ್ರೆ ಒಟ್ಟ ಜಾಗ ಮಾಡಿದ ಒಟ್ಟ ಈಗ ಸ್ವಲ್ಪ ಕ್ಲಿಯರಾಗಿ ಕನಾಯ್ತು ಆಗಳಕ್ಕಿಂತ ಮಸ್ತ್ ಡ್ಯಾನ್ಸ್ ಇಲ್ಲೂ ಗಂಗಾ ಆರತಿ ಆಗಾಯ್ತು ನೋಡ್ರಿ. ಇದು ಘಾಟ್ದಾಗ ಈ ಕಡೆ ಈ ಸೈಡ್ ಬಂದು ನಾವು ಮತ್ತೆ ಇದು ಪಬ್ಲಿಕ್ ಫುಲ್ ಐತಿ ನೋಡ್ಬೋದು ನಿಮಗೆ. ಇದೆಲ್ಲ ಪೂರ ಪಬ್ಲಿಕ್ನ ನಮ್ಮ ಬೋರ್ಡ್ ನಾವು ಹೊಸಕತ್ ನೋಡಿಲ್ಲ. ಇಲ್ಲಿ ಜಾತ್ರೆಯಾಗ ಬರ್ತಾವೆ, ಜಾತ್ರೆನೂ ಬಂದ ನೋಡ್ರಿ ಎಲ್ಲ ನಮ್ಮ ಸೈಡ್ ಅಂತಲ್ಲ ತೊಟ್ಲಾಗಿಲ್ಲ ಅಂತ. ಬಟ್ ಇಲ್ಲಿ ಭಾಳ ಗೇಮ್ಸ್ ಇದಾವೆ. ಇಲ್ಲಿ ಇಲ್ಲೇ ರೊಟೇಟ್ ಮಾಡಕತ್ ನಮ್ಮ ಬೋರ್ಡ್ದವ. कर्नाटक को बहुत बढ़िया डांस होता है। भारत में बराबर हमारा कर्नाटक में संस्कृति बहुत है। हमारा कर्नाटक में बेंगलुरु से संस्कृत बहुत है, इसलिए डांस बहुत है। आप देखा क्या बेंगलुरु का डांस? भगवान के बीच में ऐसा डांस। हाँ हाँ बराबर बराबर। हमारा गांव में बहुत है वो बेंगलुरु में। बड़ा अच्छा लगता है, बड़ा अच्छा लगता है। महिला के साथ